ಹಲೋ ಫ್ರೆಂಡ್ಸ್, ನಾನು ಭಾಸ್ಕರ್. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಇವಾಗ ಒ ಇ ಎಸ್ನಲ್ಲಿ ಒಂದು ಹೊಸ ಫ್ಯೂಚರನ್ನು ಪ್ರೊಫೈಲ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಈ ಒಂದು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ. ಯಾಕಂದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ವಿಷಯಗಳು ಇನ್ನು ಮುಂದೆ ಹೊಸ ಹೊಸ ಅಪ್ಡೇಟ್ಸ್ಗಳು ಬರ್ತಾ ಹೋಗ್ತವೆ. ಹಾಗಾಗಿ ಅಪ್ಡೇಟ್ಸ್ಗಳು ಪ್ರತಿಯೊಬ್ಬರಿಗೂ ತಿಳಿಲಿ. ಓಕೆ, ನಮ್ಮ ಆನ್ಪೇಸಿನ ಫೌಂಡರ್ಗಳಿಗೆ ಇದನ್ನು ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಈಗ ನಮ್ಮ ಒ ಇ ಎಸ್ನಲ್ಲಿ ನಾವೇನು ಆನ್ಪೇಸಿವ್ ಇಕೋಸಿಸ್ಟಮ್ನಲ್ಲಿ ಲಾಗಿನ್ ಮಾಡ್ತೀವಿ. ಒ ಇ ಎಸ್ನಲ್ಲಿ ನಮ್ಮ ಪ್ರೊಫೈಲನ್ನು ಕ್ಲಿಕ್ ಮಾಡಿದವಾಗ ನಮ್ಮ ಹೆಸರು ಮತ್ತು ಇಮೇಲ್ ಅಡ್ರೆಸ್ಸು, ಓಮೇಲ್ ಅಡ್ರೆಸ್ಸು ಎಲ್ಲ ಇದ್ರ ಕೆಳಗಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದವಾಗ ಅಫಿಲಿಯೇಟ್ ಇಮೇಲ್ ಅಡ್ರೆಸ್ ಕೆಳಗಡೆ ಬಿಲ್ಲಿಂಗ್ ಅಡ್ರೆಸ್ ಅಂತ ಇರುತ್ತೆ. ಓಕೆ, ಬಿಲ್ಲಿಂಗ್ ಅಡ್ರೆಸ್ನಲ್ಲಿ ನೀವು ಪಕ್ಕದಲ್ಲಿ ಎಡಿಟ್ ಬಿಲ್ಲಿಂಗ್ ಅಡ್ರೆಸ್ ಅಂತ ಇದೆ. ಅಲ್ಲಿ ನಿಮಗೆ ಅಡ್ರೆಸ್ ಲೈನು, ಫಸ್ಟ್ ಲೈನು ಅಲ್ಲಿ ನಿಮ್ಮ ಮನೆ ನಂಬರು ಅಥವಾ ನಿಮ್ಮ ಪ್ಲಾಟ್ ನಂಬರ್ ಏನೇ ಇದೆ ಅದನ್ನು ಹಾಕಿ. ಸೆಕೆಂಡ್ ಲೈನಲ್ಲಿ ನಿಮ್ಮ ಅಪಾರ್ಟ್ಮೆಂಟು ಅಥವಾ ನಿಮ್ಮ ಕ್ರಾಸು, ಮೇನ್ ರೋಡು ಅವೆಲ್ಲವನ್ನು ನೀವು ಎಡಿಟ್ ಮಾಡ್ಬೋದು. ಆನಂತರ ಮೂರನೇದಾಗಿ ಕಂಟ್ರಿ ಬಂದವಾಗ ನೀವು ಇಂಡಿಯಾದವರಾದರೆ ಇಂಡಿಯಾದನ್ನು ಸೆಲೆಕ್ಟ್ ಮಾಡಿ, ಕಂಟ್ರಿನ ಸೆಲೆಕ್ಟ್ ಮಾಡಿ. ಆನಂತರ ಸ್ಟೇಟ್ ಬರುತ್ತೆ. ಸ್ಟೇಟಲ್ಲಿ ಕರ್ನಾಟಕ ಅಥವಾ ನೀವು ಯಾವ ರಾಜ್ಯದವರಾಗಿರ್ತೀರಿ ಆ ರಾಜ್ಯನ ಸೆಲೆಕ್ಟ್ ಮಾಡಿ. ಆನಂತರ ಸಿಟಿ ಅಂತ ಒಂದು ಬರುತ್ತೆ. ಸಿಟಿನಲ್ಲಿ ನಿಮಗೆ ಆಪ್ಷನ್ಗಳು ಬರುತ್ತೆ. ಅಲ್ಲಿ ನಿಮ್ಮ ಊರು ಹೆಸರು ಇರುತ್ತೆ. ನೀವು ಜಿಲ್ಲೆ ಸೆಲೆಕ್ಟ್ ಮಾಡಿದರೆ ಸಾಕು, ಅಥವಾ ನೀವು ಯಾವುದಾದ್ರೂ ಊರಿನವ್ರು ಇದ್ದರೆ ಆ ಊರನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು. ಜಿಲ್ಲೆ ಸೆಲೆಕ್ಟ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಕೆಳಗಡೆ ಜಿಪ್ ಕೋಡ್ ಅಂತ ಇದೆ. ಜಿಪ್ ಕೋಡ್ ಅಥವಾ ಪಿನ್ ಕೋಡ್. ಓಕೆ, ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ಡು ನಿಮ್ಮ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ಸು ನೀವು ಹಾಕ್ಕೊಂಡು ಅದನ್ನು ಇಲ್ಲಿ ಎಡಿಟ್ ಬಿಲ್ಲಿಂಗ್ ಅಡ್ರೆಸ್ ಅಲ್ಲಿ ನೀವು ಅದನ್ನ ಸೇವ್ ಅಂತ ಮಾಡಿದರೆ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ಸು ಸೇವ್ ಆಗುತ್ತೆ. ಓಕೆ, ಇದು ಓ ವೆರಿಫಿಕೇಷನ್ಗೆ ಅದಕ್ಕೆ ಸಂಬಂಧ ಇಲ್ಲ. ಇದ್ರ ಬಿಲ್ಲಿಂಗ್ ಅಡ್ರೆಸ್ನಲ್ಲಿ ನೀವು ಯಾವ ಅಡ್ರೆಸ್ ಹಾಕ್ತೀರಿ ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ನಾಳೆ ದಿವಸ ನಿಮಗೆ ಕಾರ್ಡ್ಗಳಿರ್ಬೋದು, ಏನೇ ಒಂದು ಕಂಪ್ನಿಯಿಂದ ಏನಾದರೂ ಕಳಿಸೋದಿದ್ದರೆ ಪೋಸ್ಟಲ್ಲು, ಅದು ಈ ಅಡ್ರೆಸ್ಸಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಬಿಲ್ಲಿಂಗ್ ಅಡ್ರೆಸ್ಸು ನಿಮ್ಮದು ಯಾವುದಿರುತ್ತೆ ಅದನ್ನು ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ. ಅದನ್ನು ಒಂದು ಸಾರಿ ನೀವು ಸೇವ್ ಮಾಡಿದರೆ ಮತ್ತೆ ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟಿಲ್ಲ ಅಲ್ಲಿ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಈ ಒಂದು ಬಿಲ್ಲಿಂಗ್ ಅಡ್ರೆಸ್ಸನ್ನು ನೀವು ಹಾಕ್ಕೊಳ್ಳಿ. ಓಕೆ, ಯಾಕಂದರೆ ಈಗ ಒ ಇ ಎಸ್ನಲ್ಲಿರ್ಬೋದು, ಬ್ಯಾಕ್ ಆಫೀಸ್ನಲ್ಲಿರ್ಬೋದು ಹೊಸ ಹೊಸ ವಿಚಾರಗಳು ಈಗ ಬರ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಅಲರ್ಟ್ ಆಗಿರಬೇಕು. ಮತ್ತು ನಾವು ಇನ್ನು ಮುಂದೆ ಇವತ್ತು ಕೂಡ 360 ವೆಬಿನಾರ್ ಇದೆ. ಅದರಲ್ಲಿ ಸರ್ ಮೋಸ್ಟ್ಲಿ ಬರಬಹುದು. ಬಂದರೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ಆ ಅಪ್ಡೇಟ್ಸನ್ನು ನಾವು ನಿಮಗೆ ನಾಳೆ ದಿವಸ ಹೇಳಲಿಕ್ಕೆ ನಾವು ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ಬಿಲ್ಲಿಂಗ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆನಂತರ ಯಾರೆಲ್ಲ ಓ ಕನೆಕ್ಟನ್ನು ಬೈ ಮಾಡಿಲ್ಲ, ಇನ್ನು ನಾಳೆವರೆಗೆ ಟೈಮ್ ಇದೆ, ಓ ಕನೆಕ್ಟನ್ನು ಬೈ ಮಾಡ್ಕೊಳ್ಳಿ. ಯಾಕಂದರೆ ಓ ಕನೆಕ್ಟನ್ನು ಸಬ್ಸ್ಕ್ರಿಪ್ಷನ್ ಅಂದರೆ ಓ ಕನೆಕ್ಟನ್ನು ಯಾರು ಖರೀದಿ ಮಾಡಿರಲ್ಲ ಅವರಿಗೆ ಏನು ಬೋನಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬೋನಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಮೋಸ್ಟ್ ಪ್ರಾಬಬ್ಲಿ ಬರಲ್ಲ. ಯಾರು ಓ ಕನೆಕ್ಟನ್ನು ಸಬ್ಸ್ಕ್ರಿಪ್ಷನನ್ನು ಮಾಡ್ಕೊಂಡಿಲ್ಲ ಇದುವರೆಗೂ, ಮಾಡ್ಕೊಂಡವ್ರಿಗೆ ಏನು ಸಮಸ್ಯೆ ಇಲ್ಲ. ಇದುವರೆಗೆ ಯಾರು ಮಾಡಿಲ್ಲ ಅಂಥವ್ರಿಗೆ ಮೇ ಬಿ ಕಮಿಷನ್ನು ಜನ್ರೇಟ್ ಆಗಲಿಕ್ಕಿಲ್ಲ. ಹಾಗಾಗಿ ನೀವು ಫಸ್ಟ್ ಸೈಕಲನ್ನು ಕಳ್ಕೊಳ್ತೀರಿ. ಫಸ್ಟ್ ಸೈಕಲ್ ಅಂತಂದರೆ ಲಕ್ಷಗಟ್ಟಲೆ ಹಣ ಬರೋದು ನಿಮಗೆ ಲಾಸ್ ಆಗ್ಬೋದು ಮೇ ಬಿ. ಹಾಗಾಗಿ ಓ ಕನೆಕ್ಟನ್ನು ಇಮಿಡಿಯೇಟ್ಲಿ ಬೈ ಮಾಡ್ಕೊಳ್ಳಿ. ಪ್ಲಸ್ ಈ ಒಂದು ಬಿಲ್ಲಿಂಗ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ಓ ವೆರಿಫೈ ಅವೆಲ್ಲ ಫ್ಯೂಚರ್ಸ್ಗಳು ಬರ್ಬೋದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಿಪೇರ್ ಆಗಿರಬೇಕು. ನಮ್ಮ ಒ ಇ ಎಸ್ ಮತ್ತು ಓ ಕನೆಕ್ಟ್ ಅಥವಾ ಪ್ರತಿಯೊಂದು ಪ್ರಾಡಕ್ಟನ್ನು ನೋಡ್ತಾ ಇರಿ. ನೆಕ್ಸ್ಟ್ ನಮ್ಮ ಬ್ಯಾಕ್ ಆಫೀಸಲ್ಲಿ ನೀವು ವಿಚಾರಗಳನ್ನ ನೋಡ್ತಾ ಇರಿ. ಭಾಳಷ್ಟು ವಿಚಾರಗಳು ಇನ್ನು ಮುಂದೆ ಬರಲಿಕ್ಕಿದ್ದಾವೆ. ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಸ್ಟೇ ಟ್ಯೂನ್ ಸ್ನೇಹಿತರೆ, ಪಾಸಿಟಿವ್ ಆಗಿರೋಣ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಅಲ್ಲಿವರೆಗೆ ಎಲ್ರಿಗೂ ಥ್ಯಾಂಕ್ ಯು.